ಎಲ್ಲವೂ ನಾಟಕ. ಜನರು ನಿನ್ನ ಮುಂದೆ ಒಂದು ರೀತಿ ಇದ್ದರೆ ನಿನ್ನ ಹಿಂದೆ ಬೇರೆಯದ್ದೇ ಕುತಂತ್ರ ಮಾಡುತ್ತಿರುತ್ತಾರೆ. ಯಾರನ್ನು ಕೂಡ ಸುಲಭವಾಗಿ ನಂಬಬೇಡ, ಯಾಕೆಂದರೆ ಮೋಸ ಮಾಡುವವರಿಗೆ ನಿನ್ನಂತಹ ಮುಗ್ಧರು ಬೇಗ ಬಲಿಯಾಗುತ್ತಾರೆ. ದೇವರು ನಿನಗೆ ಕಷ್ಟ ಕೊಡುವುದು ಅಳುತ್ತಾ ಒಂದು ಮೂಲೆಯಲ್ಲಿ ಕೋರುವುದಕ್ಕೆ ಅಲ್ಲ, ಯಾರು ನಿನ್ನನ್ನು ಅಳುವಂತೆ ಮಾಡಿದ್ದಾರೋ ಅವರನ್ನು ತುಳಿಯುವುದಕ್ಕೆ. ನಿನ್ನನ್ನು ಅಳುವ ಹಾಗೆ ಮಾಡಿದವರು ಗೋಳಾಡುತ್ತಾ ನಿನ್ನೆದುರೇ ಕಣ್ಣೀರಿಡುವ ಹಾಗೆ ಭಗವಂತ ಮಾಡುತ್ತಾನೆ. ಕಾದು ನೋಡು, ಭಗವಂತನ ಮೇಲೆ ನಂಬಿಕೆ ಇಡು ಸಾಕು. ಅದೆಷ್ಟೇ ಕೆಟ್ಟದ್ದಾಗಲಿ ಅಳಬೇಡ. ನಿನ್ನ ಕಣ್ಣೀರು ತಾಳ್ಮೆ, ನಿನ್ನ ಶಕ್ತಿ ಆಗಲಿ. ನಿನ್ನನ್ನು ತುಳಿದವರೇ ಕಾಲು ಹಿಡಿಯುವ ಸಮಯವು ಕೂಡ ಖಂಡಿತ ಬರುತ್ತದೆ. ನೀನು ಮನಸ್ಸು ಮಾಡಿ ಗೆದ್ದು ನಿಲ್ಲು, ಆಗ ನೀನೇ ನಾಯಕ. ನಿನ್ನನ್ನು ಕೀಳಾಗಿ ಕಂಡವರೇ ಸೇವಕರು. ಇಷ್ಟೇ ಜೀವನ. ನಿನ್ನ ನೋವಿಗೆ ಕಾಲವೇ ಉತ್ತರ ಕೊಡುತ್ತದೆ. ಅಳುತ್ತಾ ಕೂತರೆ ಯಾವುದು ಕೂಡ ಬದಲಾಗುವುದಿಲ್ಲ. ನೀನು ಬದಲಾದರೆ ಎಲ್ಲವೂ ಕೂಡ ಬದಲಾಗುತ್ತದೆ. ಏಕೆಂದರೆ ನಿನಗೆ ಅನ್ಯಾಯ ಮಾಡಿದವರೇ ನಿನ್ನ ಮುಂದೆ ಸುಖವಾಗಿ ಇರುವಾಗ ನೀನೇಕೆ ಅಳಬೇಕು? ಎಷ್ಟೇ ನೋವಿದ್ದರೂ ಅಳಬೇಡ. ದೇವರಿದ್ದಾನೆ, ನನ್ನ ಜೊತೆ ಇದ್ದಾನೆ ಎಂದು ನಂಬಿಕೆ ಇಡು. ಎಲ್ಲ ನೋವನ್ನು ಕೂಡ ನೀನು ನುಂಗು, ಗೆದ್ದೇ ಗೆಲ್ಲುತ್ತೀಯ. ನಿನ್ನ ಅಳು ಕಣ್ಣೀರು ನಿನಗೆ ಒಳ್ಳೆಯ ದಿನಗಳನ್ನು ತಂದುಕೊಡುತ್ತದೆ. ಕೆಟ್ಟ ಸಮಯ ಬದಲಾಗುತ್ತದೆ, ಕಾಲ ನಿಲ್ಲುವುದಿಲ್ಲ. ನಿನಗೂ ಕೂಡ ಸಮಯ ಬರುತ್ತದೆ. ನಿನಗೆ ಎಷ್ಟೇ ಕೆಟ್ಟದ್ದು ಆದರೂ ಕೂಡ ಅಳಬೇಡ, ಯಾಕೆಂದರೆ ಮುಂದೆ ನಿನ್ನಷ್ಟು ಸುಖವಾಗಿ ಇರುವವರು ಯಾರೂ ಕೂಡ ಇಲ್ಲ ಎನ್ನುವಂತಹ ಒಳ್ಳೆಯ ಸಮಯ ನಿನಗೂ ಕೂಡ ಖಂಡಿತ ಬರುತ್ತದೆ. ಜೀವನ ಮುಗಿಯಿತು ಅಂತ ಅಳಬೇಡ, ಭಗವಂತ ಇದ್ದಾನೆ. ಖಂಡಿತ ನಿನಗೂ ಕೂಡ ಒಳ್ಳೆಯ ಸಮಯ ಖಂಡಿತ ಬರುತ್ತದೆ. ಕಷ್ಟಗಳು ಉತ್ತಮ ವ್ಯಕ್ತಿಗಳಿಗೆ ಮಾತ್ರ ಬರುತ್ತವೆ, ಯಾಕೆಂದರೆ ಉತ್ತಮ ವ್ಯಕ್ತಿಗಳಿಗೆ ಮಾತ್ರ ಕಷ್ಟಗಳನ್ನು ಚೆನ್ನಾಗಿ ಎದುರಿಸುವ ಶಕ್ತಿ ಇರುತ್ತದೆ. ಜೀವನದಲ್ಲಿ ಬರುವ ತೊಂದರೆಗಳಿಗೆ ಎಂದಿಗೂ ಭಯಪಡಬಾರದು ಎಂದು ಶ್ರೀಕೃಷ್ಣ ಹೇಳಿದ್ದಾನೆ. ಹೇಡಿಗಳು ಮತ್ತು ದುರ್ಬಲರು ಮಾತ್ರ ಅದೃಷ್ಟಕ್ಕೆ ವಿಷಯಗಳನ್ನು ಬಿಡುತ್ತಾರೆ. ಬಲವಾದ ಮತ್ತು ಆತ್ಮವಿಶ್ವಾಸ ಹೊಂದಿರುವವರು ಎಂದಿಗೂ ಒಳ್ಳೆಯ ಸಮಯಕ್ಕಾಗಿ ಕಾಯುವುದಾಗಲಿ ಅದೃಷ್ಟವನ್ನು ಅವಲಂಬಿಸುವುದಾಗಿ ಮಾಡುವುದಿಲ್ಲ. ಸಾಮಾನ್ಯವಾಗಿ ಒಬ್ಬ ವ್ಯಕ್ತಿಗೆ ಸುಲಭವಾಗಿ ಬರುವ ವಿಷಯಗಳು ಹೆಚ್ಚು ಪ್ರಾಮುಖ್ಯವನ್ನು ಹೊಂದಿರುವುದಿಲ್ಲ. ಆದರೆ ಕಳೆದು ಹೋದಾಗ ವ್ಯಕ್ತಿಯು ಸಮಯ, ವ್ಯಕ್ತಿ ಮತ್ತು ಸಂಬಂಧದ ಮೌಲ್ಯವನ್ನು ಅರಿತುಕೊಳ್ಳುತ್ತಾನೆ. ದೇಹವು ನಶ್ವರವಾಗಿದೆ, ಆದರೆ ಆತ್ಮವು ಅಮರವಾಗಿದೆ ಎಂದು ಶ್ರೀಕೃಷ್ಣ ಹೇಳುತ್ತಾನೆ. ಈ ಸತ್ಯವನ್ನು ಅರಿತುಕೊಂಡು ನಂತರವೂ ಮನುಷ್ಯನು ತನ್ನ ನಶ್ವರ ದೇಹದ ಬಗ್ಗೆ ಹೆಮ್ಮೆ ಪಡುತ್ತಾನೆ. ಅದು ನಿಷ್ಠಯೋಜಕವಾಗಿದೆ. ಮನುಷ್ಯನು ತನ್ನ ದೇಹದ ಬಗ್ಗೆ ಹೆಮ್ಮೆ ಪಡದೆ ಸತ್ಯವನ್ನು ಒಪ್ಪಿಕೊಳ್ಳಬೇಕು. ಶ್ರೀಕೃಷ್ಣನು ಭಗವದ್ಗೀತೆಯಲ್ಲಿ ಹೇಳಿರುವ ಪ್ರತಿಯೊಂದು ತತ್ವಗಳು ಪ್ರತಿಯೊಂದು ವ್ಯಕ್ತಿಯ ಜೀವನದ ಪ್ರಗತಿಗೂ ಅತ್ಯಗತ್ಯ. ಅಷ್ಟು ಮಾತ್ರವಲ್ಲ, ಇದು ನಮಗೊಂದು ಜೀವನದ ಪಾಠ ಕೂಡ. ಶ್ರೀಕೃಷ್ಣನು ಭಗವದ್ಗೀತೆಯಲ್ಲಿ ಕೆಲವೊಂದು ವಿಚಾರಗಳಿಂದ ವ್ಯಕ್ತಿಯ ಹಣೆಬರಹವನ್ನು ಅಥವಾ ಭವಿಷ್ಯವನ್ನು ನಿರ್ಧರಿಸಬಹುದೆಂದು ಹೇಳಿದ್ದಾನೆ. ದೇವರು ಯಾರ ಭವಿಷ್ಯವನ್ನು ಮುಂಚಿತವಾಗಿ ಬರೆದು ಕಳುಹಿಸುವುದಿಲ್ಲ. ವ್ಯಕ್ತಿಯ ಭವಿಷ್ಯವನ್ನು ಅವನ ಆಲೋಚನೆಗಳು, ನಡವಳಿಕೆ ಮತ್ತು ಕಾರ್ಯಗಳಿಂದ ನಿರ್ಧರಿಸಲ್ಪಡುತ್ತದೆ. ಈ ಕಾರಣದಿಂದ ಶ್ರೀಕೃಷ್ಣನು ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಜೀವನದಲ್ಲಿ ಒಳ್ಳೆಯ ಕೆಲಸಗಳನ್ನು ಮಾಡುವಂತೆ ಸೂಚಿಸುತ್ತಾನೆ. ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ತನ್ನ ಮನಸ್ಸನ್ನು ನಿಯಂತ್ರಿಸಬೇಕೆಂದು ಶ್ರೀಕೃಷ್ಣ ಭಗವದ್ಗೀತೆಯಲ್ಲಿ ಉಲ್ಲೇಖಿಸಿದ್ದಾನೆ. ಯಾಕೆಂದರೆ ತನ್ನ ಮನಸ್ಸನ್ನು ನಿಯಂತ್ರಿಸಿದವರಿಗೆ ಅದು ಶತ್ರುವಿನಂತೆ ವರ್ತಿಸುತ್ತದೆ. ಯಾವಾಗಲೂ ಎಲ್ಲ ಆಲೋಚನೆಗಳ ಮೇಲೂ ನಾವು ನಮ್ಮ ಮನಸ್ಸನ್ನು ನಿಯಂತ್ರಣದಲ್ಲಿಟ್ಟುಕೊಳ್ಳಬೇಕು. ಮನುಷ್ಯನ ವರ್ತಮಾನವನ್ನು ನೋಡಿ ಅವನ ಭವಿಷ್ಯವನ್ನು ಗೇಲಿ ಮಾಡಬಾರದು ಎಂದು ಶ್ರೀಕೃಷ್ಣ ಹೇಳಿದ್ದಾನೆ. ಯಾಕೆಂದರೆ ಸಮಯವು ಕಲ್ಲಿದ್ದಲನ್ನು ನಿಧಾನವಾಗಿ ವಜ್ರವನ್ನಾಗಿ ಪರಿವರ್ತಿಸುವ ಶಕ್ತಿಯನ್ನು ಹೊಂದಿದೆ. ಅವನ ವರ್ತಮಾನ ಭವಿಷ್ಯದಲ್ಲಿ ಹೇಗೆ ಬೇಕಾದರೂ ಬದಲಾಗಬಹುದು. ಸಿರಿವಂತ ವ್ಯಕ್ತಿ ಬಡವನೂ ಆಗಬಹುದು, ಬಡವ ಕೂಡ ಸಿರಿವಂತನೂ ಆಗಬಹುದು.
ನಿಮ್ಮ ಹಣೆಬರಹದಲ್ಲಿ ಏನಿದೆಯೋ ಅದನ್ನು ಯಾರು ಕೂಡ ಕಸಿದುಕೊಳ್ಳಲು ಅಥವಾ ಅದನ್ನು ಬದಲಾಯಿಸಲು ಎಂದಿಗೂ ಕೂಡ ಯಾರಿಂದಲೂ ಕೂಡ ಸಾಧ್ಯವಿಲ್ಲ. ದೇವರಲ್ಲಿ ನಂಬಿಕೆ ಇದ್ದರೆ ಅರ್ಹವಾದುದೆಲ್ಲವೂ ಕೂಡ ಸಿಗುತ್ತದೆ ಎಂದು ಗೀತೆಯಲ್ಲಿ ಉಲ್ಲೇಖಿಸಲಾಗಿದೆ. ಇದರ ಅರ್ಥ ನೀವು ಯಾವುದರ ಬಗ್ಗೆಯೂ ಅಪೇಕ್ಷೆಯನ್ನು ಇಟ್ಟುಕೊಳ್ಳದೆ ಕರ್ಮದ ಮೇಲೆ ನಿಮ್ಮ ಗಮನವನ್ನು ಹರಿಸಬೇಕು. ತಪ್ಪು ಮಾಡಿಬಿಟ್ಟು ನಿಮ್ಮನ್ನು ನೀವು ಸರಿ ಎಂದು ಸಾಬೀತುಪಡಿಸುವುದು ಅಷ್ಟು ಕಷ್ಟವೇನಿಲ್ಲ. ಆದರೆ ಸರಿಯಾಗಿದ್ದುಕೊಂಡು ಅದನ್ನು ಸಾಬೀತುಪಡಿಸುವುದು ತುಂಬ ಕಷ್ಟವಾಗುತ್ತೆ. ಮನುಷ್ಯನ ಹತ್ತಿರ ಎಷ್ಟು ಸಂಪತ್ತು ಇರಲಿ, ಸಾವು ಬಂದಾಗ ದೇವರು ನಮಗೆ ಕೊಡುವುದು ಎರಡೇ ಆಯ್ಕೆಗಳನ್ನು. ಒಂದು ಕೊಟ್ಟು ಹೋಗುವುದು, ಇನ್ನೊಂದು ಬಿಟ್ಟು ಹೋಗುವುದು. ನಮ್ಮ ಜೊತೆ ಕೊಂಡು ಇರುವ ಅವಕಾಶ ದೇವರು ನಮಗೆ ಇನ್ನೂ ಕಲ್ಪಿಸಿಲ್ಲ, ಮುಂದೆಯೂ ಕೂಡ ಕಲ್ಪಿಸುವುದು ಇಲ್ಲ. ಮತ್ತೆ ಯಾಕೆ ಈ ಮೋಹ? ವಾಸ್ತವ ಹೇಗಿದೆಯೋ ಹಾಗೆ ಅದನ್ನು ಎದುರಿಸಿ ಅದು ಹೀಗಿರಬೇಕು ಹಾಗಿರಬೇಕು ಅಂತ ಅಂದುಕೊಳ್ಳುವುದು ವ್ಯರ್ಥ. ವಾಸ್ತವ ಎಷ್ಟೇ ಕೆಟ್ಟದ್ದಾಗಿದ್ದರೂ ಅದನ್ನು ಸಹನೀಯಗೊಳಿಸುವುದು ಬದುಕಿನಲ್ಲಿ ಅಡಗಿರುವ ನಿಜವಾದ ಸ್ವಾರಸ್ಯ. ಸುಳ್ಳು ಅನ್ನುವ ಕೆಂಡ ಸುಟ್ಟು ಬೂದಿಯಾಗಲೇಬೇಕು. ಸತ್ಯ ಅನ್ನುವ ಮಾಣಿಕ್ಯ ಹೊಳಪು ನೀಡಲೇಬೇಕು. ಎಲ್ಲದಕ್ಕೂ ಕೂಡ ಕಾಲ ಕೂಡಿ ಬರಬೇಕು. ಜೀವನದಲ್ಲಿ ನಾವು ಒಬ್ಬ ಮನುಷ್ಯನಾಗಿ ಒಳ್ಳೆಯ ರೀತಿಯಲ್ಲಿ ಬದುಕೋಣ. ಭಗವದ್ಗೀತೆಯಲ್ಲಿ ಏನಿದೆ ಅನ್ನೋದಕ್ಕಿಂತ ಏನಿಲ್ಲ ಅಂತ ಯೋಚಿಸಬೇಕು. ಏಕೆಂದರೆ ಇಡೀ ಪ್ರಪಂಚವೇ ಭಗವದ್ಗೀತೆಯಲ್ಲಿ ಇದೆ. ನಾನು ಎಂಥವನು, ನಾನು ಒಳ್ಳೆಯವನು, ನಾನು ಕೆಟ್ಟವನು, ಇನ್ನೊಬ್ಬ ಒಳ್ಳೆಯವನು ಅಥವಾ ಇನ್ನೊಬ್ಬ ಕೆಟ್ಟವನು ಅಂತ ಅರ್ಥ ಆಗಬೇಕಂದ್ರೆ ಜೀವನದಲ್ಲಿ ಒಳ್ಳೆಯದು ಯಾವುದು ಕೆಟ್ಟದ್ದು ಯಾವುದು ಅಂತ ಅರ್ಥ ಆಗಬೇಕಾದರೆ ಭಗವದ್ಗೀತೆಯನ್ನು ಖಂಡಿತ ಓದಲೇಬೇಕು. ನಾವು ಬಯಸಿದ್ದೆಲ್ಲ ಸಿಕ್ಕಿದೆ, ಆದರೆ ಅದು ದೇವರ ಕೃಪೆ. ನಾವು ಬಯಸಿದ್ದೆಲ್ಲ ಸಿಗದೇ ಇದ್ದರೆ ಅದು ದೇವರ ರಕ್ಷಣೆ. ನಮ್ಮ ಜೀವನಕ್ಕೆ ಹೋಲಿಕೆಯಾಗುವುದನ್ನು ಮಾತ್ರ ದೇವರು ಕರುಣಿಸುತ್ತಾನೆ ಅಂತ ಯಾವತ್ತೂ ಕೂಡ ನೀವು ಮರೆಯಬಾರದು. ಬದುಕಿನಲ್ಲಿ ಯಾರು ಯಾವಾಗ ಏನಾಗ್ತಾರೋ ಗೊತ್ತಿಲ್ಲ. ಯಾರನ್ನು ಕಡೆಗಣಿಸಬಾರದು ಅಥವಾ ಯಾರನ್ನು ಅಟ್ಟಕ್ಕೂ ಏರಿಸಬಾರದು. ಕೆಲವರಿಗೆ ಅವಕಾಶ ಸಿಗಬಹುದು, ಮತ್ತೆ ಕೆಲವರಿಗೆ ಅದೃಷ್ಟ ಬಲಿಯಬಹುದು. ಕಾಲ ಯಾವತ್ತೂ ಕೂಡ ಹೀಗೆ ಇರಲ್ಲ. ಒಬ್ಬ ಒಳ್ಳೆಯ ವ್ಯಕ್ತಿಯಿಂದ ತಪ್ಪು ನಡೆದು ಹೋಗಿದ್ದರೆ ಅವರನ್ನು ಕ್ಷಮಿಸಿಬಿಡಿ. ಯಾಕೆಂದರೆ ಒಂದು ವೇಳೆ ಮುತ್ತು ಕಸದಲ್ಲಿ ಬಿದ್ದರೂ ಅದು ಮೌಲ್ಯಯುತವಾಗಿಯೇ ಇರುತ್ತೆ. ಹಾಗೆ ಸಾಧಿಸಲು ಸಮಯವನ್ನು ವ್ಯರ್ಥ ಮಾಡಬೇಡಿ. ನಿಮ್ಮನ್ನು ನೋಯಿಸಿದವರು ಕೊನೆಗೆ ಅವರ ಕರ್ಮವನ್ನು ಅವರೇ ಅನುಭವಿಸುತ್ತಾರೆ. ಫ್ರೆಂಡ್ಸ್, ನಿಮಗೆ ಒಂದು ವಿಡಿಯೋ ಇಷ್ಟವಾಯಿತು ಅಂದರೆ ದಯವಿಟ್ಟು ನಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು.